ಲಕ್ಷ್ಮಿ ಯೋಜನೆಯಲ್ಲಿ ಕೋಟ್ಯಾಂತರ ಹಣ ಗುಳುಮಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ಕೋಟಿ ರೂಪಾಯಿ ಹಣ ಗೋಲ್ಮಾಲಾಗಿದೆ. ಇಲ್ಲದ 2.5 ಲಕ್ಷ ಲಕ್ಷ್ಮಿಯರಿಗೆ ಈವರೆಗೆ 70 ಕೋಟಿ ರೂಪಾಯಿಯನ್ನ ಸಂದಾಯ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟ್ಯಾಂತರ ಹಣ ಗುಳುಮಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ಕೋಟಿ ರೂಪಾಯಿ ಹಣ ಗೋಲ್ಮಾಲಾಗಿದೆ. ಇಲ್ಲದ 2.5 ಲಕ್ಷ ಲಕ್ಷ್ಮಿಯರಿಗೆ ಈವರೆಗೆ 70 ಕೋಟಿ ರೂಪಾಯಿ ಸಂದಾಯವನ್ನು ಮಾಡಿದ್ದಾರೆ. ಕುಟುಂಬ ತಂತ್ರಾಂಶದ ಮೂಲಕ ಹಣ ದುರುಪಯೋಗ ಆಗಿರೋದು ಪತ್ತೆಯಾಗಿದೆ. ಈಗ ರಾಜ್ಯಾದ್ಯಂತ ಲಕ್ಷಾಂತರ ಮಂದಿ ನಿಧನರಾದವರು ಕೂಡ ಗೃಹಲಕ್ಷ್ಮಿಗೆ ಸೇರಿದಂತೆ ಹಲವು ಗ್ಯಾರಂಟಿ ಯೋಜನೆಗಳ ಹಣ ಪಡೆದು ದುರುಪಯೋಗ ಪಡಿಸಿಕೊಂಡ ಸಂಗತಿ ಈಗ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಜೀವಿತಾವಧಿಯ ಖಾತ್ರಿಗಾಗಿ ತಂತ್ರಜ್ಞಾನ ಆಧಾರಿತ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಮಂದಿ ದುರುಪಯೋಗ ಪಡಿಸಿಕೊಂಡಿರುವ ಬಗ್ಗೆ ತಿಳಿದು ಬಂದಿದೆ. ನಿಧನ ಆದ ಕೂಡಲೇ ಮಾಹಿತಿಯನ್ನು ನೀಡಿದ ಪರಿಣಾಮ ಅವರ ಖಾತೆಗೆ 70 ಕೋಟಿ ರೂಪಾಯಿ ರವಾನೆ ಆಗಿದೆ. ಅವರ ಹೆಸರಲ್ಲಿ ಪಡಿತರ ಪಡೆದಿರುವ ಸಾಧ್ಯತೆಗಳ ಬಗ್ಗೆಯೂ ಸರ್ಕಾರ ಅನುಮಾನವನ್ನು ವ್ಯಕ್ತಪಡಿಸಿದೆ. ಕುಟುಂಬ ತಂತ್ರಾಂಶದ ಮೂಲಕ ಈ ದುರುಪಯೋಗವ ಪತ್ತೆಯಾಗಿದೆ. ಬಡವರಿಗೆ ನೆರವಾಗಲಿ, ಮಹಿಳೆಯರ ಆರ್ಥಿಕ ಸಬಲೀಕರಣ ಆಗಲಿ ಅನ್ನೋ ಉದ್ದೇಶದಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಾರೆ. ಆದರೆ ಫಲಾನುಭವಿಗಳು ನಿಧನರಾದ ಬಳಿಕವೂ ಅವರ ಹೆಸರಿನಲ್ಲಿ ಯೋಜನೆಗಳ ಲಾಭ ಪಡೆಯುವುದು ಎಷ್ಟು ಸರಿ ಅಂತ. ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟ್ಯಾಂತರ ಹಣ ಗುಳುಮಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70 ಕೋಟಿ ರೂಪಾಯಿ ಹಣ ಗೋಲ್ಮಾಲಾಗಿರೋದು. ಆಲ್ರೆಡಿ ನಿಧನರಾಗಿದ್ದಾರೆ 2.5 ಲಕ್ಷ ಲಕ್ಷ್ಮಿಯರಿಗೆ ಈವರೆಗೆ 70 ಕೋಟಿ ರೂಪಾಯಿಯನ್ನ ಸಂದಾಯವನ್ನು ಮಾಡಿದ್ದಾರೆ. ಈ ಹಣ ದುರುಪಯೋಗವನ್ನು ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಅಧಿಕಾರಿಗಳು. ಮೃತ ಮಹಿಳೆಯರಿಗೂ ಗೃಹಲಕ್ಷ್ಮಿ ಹಣವನ್ನು ರವಾನೆಯನ್ನ ಮಾಡಿದ್ದಾರೆ. ನಿದ್ರೆಗೆ ಜಾರಿದ್ರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅನ್ನೋದು.